ನಮಸ್ಕಾರ ವೀಕ್ಷಕರೇ, ನೋಡಿ ಬೈ ಎಲೆಕ್ಷನ್ ಮುಗೀತು, ರಿಸಲ್ಟ್ ಕೂಡ ಬಂದಾಯಿತು. ಯಾರೂ ಕೂಡ ಈ ದಾವಣಗೆರೆ ದಕ್ಷಿಣದಲ್ಲಿ ಈ ರೀತಿಯ ರಿಸಲ್ಟ್ ಬರುತ್ತೆ ಅಂತ ಹೇಳಿ ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಹೆಂಗಿತ್ತು ಲೆಕ್ಕಾಚಾರ ಅಂತ ಹೇಳಿದ್ರೆ ಟಫ್ ಫೈಟ್ ಅಂತೂ ಕೊಟ್ಟರು. ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಸಮರ್ಥ ಅವರಿಗೆ ಟಫ್ ಫೈಟ್ ಕೊಟ್ಟರು. ಅದು ಕಡೆ ಕ್ಷಣದವರೆಗೂ ಕೂಡ ಬಹಳಷ್ಟು ರೋಚಕತೆಯಿಂದ ಕೂಡಿತ್ತು. ನೋಡಿ, ಎರಡೂ ಕ್ಷೇತ್ರದಲ್ಲೂ ಕೂಡ ಅದೇ ರೀತಿ ಫೈಟ್ ಇರುತ್ತೆ ಅನ್ನುವ ನಿರೀಕ್ಷೆಯನ್ನು ಮಾಡಲಾಗಿತ್ತು. ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ, ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಅಷ್ಟೇ. ಬಟ್ ಬಾಗಲಕೋಟೆ ಹೆಂಗಾಗೋಗ್ಬಿಡ್ತು ಅಂತ ಹೇಳಿದ್ರೆ, ಆರಂಭದಲ್ಲೇ ವೀರಣ್ಣ ಚರಂತಿಮಠ ಅವರು ಹೆಣ್ಣೆಡೆ ಕಾಯ್ದುಕೊಳ್ತಾ ಬರ್ತಾ ಇದ್ರು, ಉಮೇಶ್ ಮೇಟಿ ಅವರು ಮುನ್ನಡೆ ಕಾಯ್ದುಕೊಳ್ತಾ ಬರ್ತಾ ಇದ್ರು. ಬಟ್ ಒಂದು 5-6 ಸುತ್ತ ಆದಮೇಲೆ ಆಲ್ಮೋಸ್ಟ್ ಗೊತ್ತಾಗೇ ಬಿಡ್ತು, ಇಲ್ಲ ವೀರಣ್ಣ ಚರಂತಿಮಠ ಅವರು ಸೋತು ಬಿಡ್ತಾರೆ, ಒಂದು 20,000 ಮತಗಳ ಅಂತರದಿಂದನೇ ಉಮೇಶ್ ಮೇಟಿ ಅವರು ಗೆಲ್ತಾರೆ ಅಂತ ಹೇಳಿ. ಬಟ್ 22,000 ಮತಗಳ ಅಂತರದಿಂದ ಉಮೇಶ್ ಮೇಟಿ ಅವರು ಗೆಲ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಈಗ ಆಲ್ರೆಡಿ ಅಪ್ ಆಗಿದೆ. ಏನು ಕಾರಣ ಕಾಂಗ್ರೆಸ್ ಗೆಲುವಿಗೆ, BJP ಸೋಲಿಗೆ ಏನೆಲ್ಲ ಕಾರಣ, ಯಾರು ಪ್ರಮುಖವಾಗಿ ಕಾಂಗ್ರೆಸ್ನ ಅಭೂತಪೂರ್ವ ಗೆಲುವಿಗೆ ಕಾರಣ ಅನ್ನೋದು ಕೂಡ, ಯಾರ ವಿಡಿಯೋ ನೋಡಿಲ್ಲ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಆ ವಿಡಿಯೋವನ್ನು ನೋಡಬಹುದು. ಈಗ ನಾವು ದಾವಣಗೆರೆ ದಕ್ಷಿಣದ ಬಗ್ಗೆ ಮಾತಾಡೋಣ. ನೋಡಿ, ಪಂಚರಾಜ್ಯಗಳ ಚುನಾವಣೆಯ ರಿಸಲ್ಟ್ ಒಂದು ಕಡೆ ಆದರೆ, ಈ ದಾವಣಗೆರೆ ದಕ್ಷಿಣದ್ದೇ ಬೇರೆ ಕಡೆ. ಯಾಕಂದರೆ ಪ್ರತಿಯೊಬ್ಬರೂ ಕೂಡ ಕರ್ನಾಟಕದ ಜನತೆ ಬಹಳ ಕ್ಯೂರಿಯಾಸಿಟಿಯಿಂದ TV ಮುಂದೆ ಕೂತ್ಕೊಂಡಿದ್ರು. ನಿನ್ನೆ ಏನಾಗುತ್ತೆ ದಾವಣಗೆರೆ, ಏನಾಗುತ್ತೆ ದಾವಣಗೆರೆ ಅಂತ ಹೇಳಿ. ಯಾಕಂದರೆ ಈ ಟಿಕೆಟ್ ಕೊಡೋ ವಿಚಾರದಿಂದ ಹಿಡಿದು ನಿನ್ನೆವರೆಗೂ ಕೂಡ, ನಿನ್ನೆ ಸುಮಾರು ಮಧ್ಯಾಹ್ನ 1 ಗಂಟೆಯವರೆಗೂ ಕೂಡ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸಿದಂತಹ ಕ್ಷೇತ್ರ ದಾವಣಗೆರೆ ದಕ್ಷಿಣ. ಟಿಕೆಟ್ ವಿಚಾರಕ್ಕೆ ಎಷ್ಟು ಮಟ್ಟದಲ್ಲಿ ಗೊಂದಲ ಆಯಿತು. ಕೊನೆಗೆ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಮುಖಂಡರುಗಳು, ಹೈಕಮಾಂಡ್ ನಾಯಕರುಗಳು ಯಾರನ್ನೂ ಕೂಡ ಹೇಳಲಿಲ್ಲ, ಯಾರ ಮಾತಿಗೂ ಸೊಪ್ಪು ಹಾಕಲಿಲ್ಲ. ಸಮರ್ಥವರಿಗೆ ಟಿಕೆಟ್ ಕೊಟ್ಟರು. ಅದಾದ ಮೇಲೆ ಸಮರ್ಥರ ಯಾವ ಮಾನದಂಡಗಳಿದೆ ಅನ್ನುವಂತಹ ವಿಚಾರ. ಬಟ್ ಸಮರ್ಥವರ ಗೆಲುವಿನ ಅಂತರ ಇದೆಯಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಖುಷಿ ಪಡೋ ವಿಚಾರ ಅಲ್ಲವೇ ಅಲ್ಲ. ಈ ದಾವಣಗೆರೆ ದಕ್ಷಿಣ ಶಾಮನೂರು ಶಿವಶಂಕರಪ್ಪ ಅವರಿಗೆ ಹೋಲಿಸ್ಕೊಂಡ್ರೆ, ಯಾಕಂದರೆ ಅವರ ವರ್ಚಸ್ಸು ಹೆಂಗಿತ್ತು, ಆ ಇಳಿ ವಯಸ್ಸಲ್ಲೇ ಅವರು ಯಾವ ರೀತಿ ಕ್ಷೇತ್ರದಾದ್ಯಂತ ಪ್ರಚಾರ ಮಾಡ್ತಾ ಇದ್ರು, ಆ ಹುಮ್ಮಸ್ಸು, ಆ ಸ್ಪಿರಿಟ್ ಅವರಲ್ಲಿ ಯಾವ ರೀತಿ ಇತ್ತು. ಇವತ್ತು ಸಮರ್ಥವರು ಗೆದ್ದಿರೋದು ಕೇವಲ 5,000 ಮತಗಳ ಅಂತರದಿಂದ. ಬಟ್ ಇಲ್ಲಿ ಮುಸ್ಲಿಂ ಮತದಾರರು ಸರಿಯಾಗಿ ಕೈ ಕೊಟ್ಟಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕಳೆದ ಬಾರಿ 26,000 ಮತಗಳಿಂದ ವಿಜಯ್ ಕುಮಾರ್ ಅವರ ವಿರುದ್ಧ ಗೆದ್ದಿದ್ರು ಯಾರು, ಶಾಮನೂರು ಶಿವಶಂಕರಪ್ಪ ಅವರು. ಬಟ್ ಈ ಬಾರಿ ಆ 26 5,000 ಎಲ್ಲಿ ಅಂದರೆ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ವೀಕ್ಷಕರೇ. ಆ 21,000 ಮತಗಳು ಎಲ್ಲಿ ಹೋಯ್ತು ಅನ್ನೋದನ್ನು ನಾನಿಲ್ಲಿ ನಿಮಗೆ ಬಹಳ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಒಂದು ಕಡೆ SDPIನ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಅವರಿಗೆ ಬಂದಂತಹ ಮತಗಳೆಷ್ಟು, 18,000 ಚಿಲ್ಲರೆ, 19,000ನ ಇಟ್ಕೊಳ್ಳಿ. ಅದರ ಜೊತೆಗೆ ಇನ್ನುಳಿದಂತಹ ಮುಸ್ಲಿಮರು ಕೂಡ ಬಂಡಾಯವಾಗಿ ಕಣಕ್ಕಿಳಿದಿದ್ರು. ಅದರಲ್ಲಿ ಆದಿಲ್ ಪಾಷಾ ಅವರು ಕೂಡ ಇದ್ರು, ಡೈಮಂಡ್ ಗುರುತಿನ ಮುಖಾಂತರ. ಇನ್ನುಳಿದಂತಹ 1-2-3 ಜನ ಅವರಿಗೆ ಈಗ ನಮಗೆ ಬಂದಿರುವಂಥ ಮಾಹಿತಿ ಸುಮಾರು 4,000 ಓಟ್ ಹೋಗಿದೆ ಅಂತ ಹೇಳಿ. 18 + 4 ಎಷ್ಟಾಯಿತು, 22. ಅಂದರೆ ಇಲ್ಲೇ ನೀವು ಅರ್ಥ ಮಾಡ್ಕೋಬಹುದು, ಕಳೆದ ಬಾರಿ ಏನೊಂದು 25-26,000 ಗೆಲುವಿನ ಅಂತರದಿಂದ ಗೆದ್ದಿದ್ರು ಶಾಮನೂರು ಶಿವಶಂಕರಪ್ಪ ಅವರು, ಅದೇ ಈ ಬಾರಿ 5,000ಕ್ಕೆ ಅದು ಇಳಿದಿದೆ ಅಂತ ಹೇಳಿದ್ರೆ ಆ ವೋಟರ್ಸ್ ಎಲ್ಲ ಎಲ್ಲಿ ಹೋಗಿದ್ದಾರೆ? ಅವರೆಲ್ಲರೂ ಕೂಡ ಮುಸ್ಲಿಂ ಮತದಾರರು SDPIಗೆ ವೋಟ್ ಹಾಕಿದ್ದಾರೆ, ಉಳಿದಂತಹ ಮುಸ್ಲಿಂ ಅಭ್ಯರ್ಥಿಗಳಿಗೆ ವೋಟ್ ಹಾಕಿದ್ದಾರೆ. ಇಲ್ಲಿ ಮುಸ್ಲಿಂ ಕ್ಷೇತ್ರಗಳು ಅಂದರೆ ಇದು ವಾರ್ಡ್ಗಳೆಲ್ಲ ಎಲ್ಲಿ ಬರುತ್ತೋ ಅಲ್ಲಷ್ಟೇನೆ ಕಾಂಗ್ರೆಸ್ಗೆ ಹೋಗಿರೋದು, SDPIಗೆ ಹೋಗಿರೋದು. ಉಳಿದ ಕಡೆ ನಾವು ನೋಡೋದಕ್ಕೋದ್ರೆ SDPIಗೆ ಹೋಗಿರೋದು, ಅದರ ಜೊತೆಗೆ ಉಳಿದಂಥವ್ರಿಗೆ ಹೋಗಿರೋದು. ಉಳಿದ ಕಡೆ ಎಲ್ಲ ಕಡೆನೂ ಕೂಡ ಸಾಂಪ್ರದಾಯಿಕ ಮತಗಳು ಅಂತ ಏನು ಹೇಳ್ತೀವಿ ಅದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಬಂದಿದೆ, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಅವರಿಗೆ. ಬಟ್ SDPI ಅಂತೂ ಕಳೆದ ಬಾರಿ ವೋಟ್ ಪರ್ಸೆಂಟೇಜ್ಗಿಂತ ಈ ಬಾರಿ ಡಬಲ್ ಆಗಿ ಹೆಚ್ಚಿಗೆ ಪಡ್ಕೊಂಡಿದೆ. ಸೊ ಅದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಮೈನಸ್ಸು. ಆ ಮೈನಸ್ ಆದರೂ ಕೂಡ, ಸೋತ್ರೂ ಕೂಡ ಒಂದು ರೀತಿಯಲ್ಲಿ ನಿರಾಯಾಸದ ಗೆಲುವು ಅಂತಾರಲ್ಲ, ಹಂಗಾಗೋಗ್ಬಿಟ್ಟಿದೆ ಈಗ ಸಮರ್ಥ ಅವರು. ಬಟ್ ಒಂದು ಹೋಟೆಲ್ ಗೆದ್ದರೂ ಕೂಡ ಗೆದ್ದಂಗೇನೆ, ಒಂದು ಹೋಟೆಲ್ ಸೋತ್ರೂ ಕೂಡ ಸೋತಂಗೇನೆ. ಚುನಾವಣೆ ನೀತಿ ನಿಯಮ ಇರೋದು ಹಾಗೇನೆ. ಬಟ್ ಎಲ್ಲವನ್ನ ನಾವು ಅಕ್ಸೆಪ್ಟ್ ಮಾಡಲೇಬೇಕು.
ಈಗ ಕಾಂಗ್ರೆಸ್ ಗೆಲುವಿಗೆ ಪ್ರಮುಖ ಕಾರಣಗಳು ಏನಪ್ಪ ದಾವಣಗೆರೆ ದಕ್ಷಿಣದಲ್ಲಿ ಅಂತ ಹೇಳಿದ್ರೆ, ಸಿಎಂ ಹಾದಿಯಾಗಿ ಸಂಪುಟ ದರ್ಜೆಯ ಎಲ್ಲ ಸಚಿವರುಗಳು ಕೂಡ ಅಲ್ಲೇ ಠಿಕಾಣಿಯನ್ನ ಹೂಡಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಭರ್ಜರಿಯಾಗಿ ಪ್ರಚಾರ ಮಾಡಿದ್ದು ಒಂದಾದರೆ, 2 ತಿಂಗಳ ಗೃಹಲಕ್ಷ್ಮಿಯ ಹಣವನ್ನು ಒಟ್ಟಿಗೆ ಹಾಕಿದ್ದು ಇನ್ನೊಂದು. ಅದರ ಜೊತೆಗೆ ಶಾಮನೂರು ಶಿವಶಂಕರಪ್ಪ ಅವರ ವರ್ಚಸ್ಸು ಇದು ಎಲ್ಲೋ ಒಂದು ಕಡೆ ಪ್ಲಸ್ ಆಗಿದೆ. ಶಾಮನೂರು ಶಿವಶಂಕರಪ್ಪ ಅವರ ವರ್ಚಸ್ಸೇನಿದೆ ಇದು ಪ್ಲಸ್ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಚಾರ, ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸ್ತಾರಲ್ವಾ ಸಿದ್ದರಾಮಯ್ಯ, ಅದರ ಜೊತೆಗೆ SS ಮಲ್ಲಿಕಾರ್ಜುನ ಅವರು ಇನ್ ಕೇಸ್ ಏನಾದರೂ SDP ಅಪ್ಸರ್ ಕೊಡ್ಲಿಪೇಟೆ ರೀತಿಯಲ್ಲಿ ಬೇರೆ ಬಂಡಾಯ ಮುಸ್ಲಿಂ ಅಭ್ಯರ್ಥಿಗಳ ರೀತಿಯಲ್ಲಿ ಸಾದಿಕ್ ಪೈಲ್ವಾನ್ ಅವರೇನಾದರೂ ಕೈಗೆ ಕೈ ಕೊಟ್ಟುಬಿಟ್ಟು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಅವ್ರಿಗೊಂದಿಷ್ಟು 1000 ಓಟ್ ಬಂದಿದ್ದರೆ ಈ 5,000 ಮತಗಳ ಅಂತರದಿಂದ ಯಾವುದೇ ಕಾರಣಕ್ಕೂ ಕೂಡ ಸಮರ್ಥ್ ಅವರು ಗೆಲ್ತಾ ಇರಲಿಲ್ಲ. ಹಾಗಾಗಿ BJP ಖಂಡಿತವಾಗ್ಲೂ ಕೂಡ BJP ಅಭ್ಯರ್ಥಿ ನಮ್ಮ ಶ್ರೀನಿವಾಸ ದಾಸಕರಿಯಪ್ಪ ಅವರು ಒಳ್ಳೆ ರೀತಿಯ ಟಫ್ ಫೈಟನ್ನು ಕೊಟ್ಟರು. 100% ಅವರ ಎಫರ್ಟನ್ನು ಹಾಕಿದ್ದಾರೆ. ಒಬ್ಬ ಅದ್ಭುತವಾದಂತಹ ಕಾರ್ಯಕರ್ತರಾಗಿ BJPಯಲ್ಲಿ ಇಷ್ಟು ವರ್ಷಗಳ ಕಾಲ BJPಯಲ್ಲಿ ಸೇವೆಯನ್ನು ಸಲ್ಲಿಸಿ BJP ಕಾರ್ಯಕರ್ತರಿಗೆ ಟಿಕೆಟನ್ನು ಕೊಡುತ್ತೆ. ಆ ವಿಚಾರದಲ್ಲೂ ಕೂಡ BJP ಗೆಲ್ಲುತ್ತೆ. ಬಟ್ ಎಲ್ಲೋ ಒಂದು ಕಡೆ ಇಲ್ಲಿ ಗೆದ್ದಿರೋದು ಮುಸ್ಲಿಂ ಮತದಾರರು ಕೈ ಕೊಟ್ಟಿದ್ದಾರೆ, ಅದು 100% ಗೊತ್ತು. ಬಟ್ ಸಮರ್ಥ್ ಅವರು ಎಲ್ಲಿ ಗೆಲ್ತಾರಪ್ಪ ಅಂತ ಹೇಳಿದ್ರೆ, ಗೆದ್ದಿರೋದು ಅವರ ತಾತನ ವರ್ಚಸ್ಸಿಂದ ಹೊರತು ಬೇರೆ ಏನೂ ಅಲ್ಲ. ಶಾಮನೂರು ಶಿವಶಂಕರಪ್ಪ ಅವರ ವರ್ಚಸ್ಸು ಆ ಭಾಗದಲ್ಲಿದೆಯಲ್ಲ, ಅದರಿಂದ ಸಮರ್ಥ್ ಅವರು ಗೆದ್ದಿದ್ದಾರೆ. ಓಕೆ, ಒಳ್ಳೆದಾಗಲಿ ಸಮರ್ಥ್ ಅವರಿಗೆ. ನಾವು ಕೂಡ ಆಲ್ ದಿ ಬೆಸ್ಟ್ ಹೇಳೋಣ. ಅವರ ಮುಂದಿನ ರಾಜಕೀಯ ಭವಿಷ್ಯ ಉಜ್ವಲವಾಗಿರಲಿ. ಅತಿ ಕಿರಿಯ ವಯಸ್ಸಿಗೇನೆ ಅವರು ಶಾಸಕರಾಗಿದ್ದಾರೆ. ಒಳ್ಳೊಳ್ಳೆ ಸಮಾಜಮುಖಿ ಕೆಲಸಗಳನ್ನ ಮಾಡಲಿ. ಯುವಕರು ಬೇಕಾಗುತ್ತೆ ನಮ್ಮ ರಾಜ್ಯಕ್ಕೆ. ಒಳ್ಳೆದಾಗಲಿ, ಅವರ ತಾತನ ಹಾದಿಯಲ್ಲೇ ನಡೀಲಿ, ಸಮಾಜಮುಖಿ ಕೆಲಸ ಮಾಡಲಿ. ನೋಡೋಣ, ಈಗ 2 ವರ್ಷಗಳ ಕಾಲ ಅವರು ಶಾಸಕರಾಗಿರ್ತಾರೆ. ನೆಕ್ಸ್ಟು ಮತದಾರರು 2028ಕ್ಕೆ ಏನು ಬದಲಾವಣೆ ಆಗುತ್ತೆ, BJP ಈಗ ಮಾಡಿರುವಂತಹ ಮ್ಯಾಜಿಕ್ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಖಂಡಿತವಾಗ್ಲೂ ಕೂಡ ಗೆಲ್ಲಬಹುದು. ಸೊ ಆ ನಿಟ್ಟಿನಲ್ಲಿ BJP ಯಾವ ರೀತಿ ಸ್ಟ್ರಾಟರ್ಜಿ ಪ್ಲೇ ಮಾಡುತ್ತೆ ಅನ್ನೋದನ್ನು ನೋಡೋಣ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.